ಕೊಲಂಬೋದಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಶ್ರೀಲಂಕಾ ತಂಡದ ವಿರುದ್ಧ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ತನ್ನ ಹಿಡಿತ ಸಾಧಿಸಿದೆ. ಭಾರತದ ಮೊದಲ ಇನ್ನಿಂಗ್ಸ್ನ 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಡಿಕ್ಲೇರ್ಡ್ ಮೊತ್ತಕ್ಕೆ ಉತ್ತರವಾಗಿ ಶ್ರೀಲಂಕಾ ತಂಡ ಇಂದು ಮೂರನೇ ದಿನದಾಟದ ಭೋಜನ ವಿರಾಮದ ವೇಳೆಗೆ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿತ್ತು. ಮಳೆಯಿಂದಾಗಿ ಈಗ ಆಟ ಸ್ಥಗಿತಗೊಂಡಿದೆ. ನಿನ್ನೆ ಎರಡನೇ ದಿನದ ಮೊತ್ತ 8 ವಿಕೆಟ್ ನಷ್ಟಕ್ಕೆ 2 ವಿಕೆಟ್ಗಳೊಂದಿಗೆ ಇಂದಿನ ಆಟ ಮುಂದುವರೆಸಿದ ಶ್ರೀಲಂಕಾ ಬಹುಬೇಗನೆ ಮೂರನೇ ವಿಕೆಟ್ ಅನ್ನು ಸಹ ಕಳೆದುಕೊಂಡಿತು. ಭಾರತದ ಮಧ್ಯಮ ವೇಗಿ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಶ್ರೀಲಂಕಾದ ಆರಂಭಿಕ ಆಟಗಾರ ಕಾಮಿಲ್ ಮಿಶಾರ 19 ರನ್ಗಳ ವೈಯಕ್ತಿಕ ಮೊತ್ತದಲ್ಲಿ ವಿಕೆಟ್ ಒಪ್ಪಿಸಿ ನಿರ್ಗಮಿಸಿದರು. ಬಳಿಕ ಕಮಿಂಡು ಮೆಂಡಿಸ್ ಸಹ 32 ರನ್ ಗಳಿಸಿದಾಗ ಪ್ರಸಿದ್ಧ ಕೃಷ್ಣಗೆ ವಿಕೆಟ್ ನೀಡಿ ಪೆವಿಲಿಯನ್ ಸೇರಿದರು.